ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ಏರ್ಪೋರ್ಟ್ನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. 3 ಗಂಟೆ ಮುಂಚಿತವಾಗಿ ಏರ್ಪೋರ್ಟ್ಗೆ ಬರೋದಕ್ಕೆ ಸೂಚನೆ. ಸಮಸ್ಯೆ ಏನು ಅಂತಂದ್ರೆ ಕೆಂಪೇಗೌಡ ಏರ್ಪೋರ್ಟು ಪಾಕಿಸ್ತಾನದ ನೇರ ಟಾರ್ಗೆಟ್ ಆಗತ್ತೆ ಅನ್ನೋ ಆತಂಕ ಅಲ್ಲ. ಸ್ಲೀಪರ್ ಸೆಲ್ಸು, ಪಾಕಿಸ್ತಾನದ ಸ್ಲೀಪರ್ ಸೆಲ್ಸ್ ಏನಾದರೂ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳಿರಬಹುದು, ಅಂದ್ರೆ ಭಯೋತ್ಪಾದಕ ದಾಳಿಯಾಗುವಂತ ಸಾಧ್ಯತೆಗಳಿರಬಹುದು ಅನ್ನೋ ಕಾರಣಕ್ಕಾಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಸೊ ಹೈ ಅಲರ್ಟ್ ಘೋಷಿಸಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಜೊತೆಗೆ ಭಾರತದ ಹಲವು ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಇದೆ. ಪರೋಕ್ಷ ದಾಳಿಯ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಪ್ಯಾಸೆಂಜರ್ಸ್ 3 ಗಂಟೆ ಮೊದಲೇ ಏರ್ಪೋರ್ಟ್ಗೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ. ಭರತ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನಾಗ್ತಿದೆ ಸದ್ಯ, ಯಾವ ರೀತಿ ಅಲರ್ಟ್ ಮಾಡಲಾಗಿದೆ, ಏನೇನು ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದಾರೆ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸದ್ಯ ಹೆಚ್ಚುವರಿ ಭದ್ರತೆಯನ್ನು ಕೊಡಲಾಗಿದೆ. ಕಾರಣ ಪರೋಕ್ಷ ದಾಳಿಯ ಎಚ್ಚರಿಕೆ. ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟಾರ್ಗೆಟ್ ಆಗುವಂತ ಸಾಧ್ಯತೆಗಳಿಲ್ಲ. ಆದರೆ ಪಾಕಿಸ್ತಾನದ ಅಕ್ರಮ ಸಂತಾನಗಳು ದಾಳಿ ಮಾಡಿದ್ರೆ, ಸ್ಲೀಪರ್ ಸೆಲ್ಸ್ ಏನಾದರೂ ದಾಳಿ ಮಾಡಿದರೆ ಇಂಥ ಸಾಧ್ಯತೆ ಇರೋದ್ರಿಂದ ಹೆಚ್ಚುವರಿ ಭದ್ರತೆ ವಹಿಸಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಭರತ್ ರೆಡಿ ಇದ್ದಾರೆ. ಭರತ್, ಏನಾಗ್ತಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ, ಯಾವ ರೀತಿ ಮುತುವರ್ಜಿ ವಹಿಸಲಾಗಿದೆ? ಭರತ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಿಲ್ಲ. ನಾವು ಮತ್ತೆ ಅವರನ್ನು ಸಂಪರ್ಕಿಸುವಂತ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ದೇಶದಾದ್ಯಂತ ಅಲರ್ಟ್ ಸ್ಥಿತಿ ಇಡಲಾಗಿದೆ. ಯುದ್ಧ ಸನ್ನದ್ಧ ಸ್ಥಿತಿ ಅದು. ಭಾರತ ಎಂಥದ್ದೇ ಪರಿಸ್ಥಿತಿಯನ್ನಾದರೂ ಕೂಡ ಎದುರಿಸೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಪ್ರಮುಖವಾಗಿ ವಿಮಾನ ನಿಲ್ದಾಣಗಳು, ಪೋರ್ಟ್ಗಳು, ಅಂದ್ರೆ ಈಗ ಭರತ್ ಕನೆಕ್ಟ್ ಆಗಿದ್ದಾರೆ. ಭರತ್, ಯಾವ ರೀತಿ ಹೆಚ್ಚುವರಿ ಭದ್ರತೆಯನ್ನ ತೆಗೆದುಕೊಳ್ಳಲಾಗಿದೆ, ಏನೇನು ಪ್ರಿಕಾಷನ್ಸು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ? ರಕ್ಷತ್, ಈಗ ಭಾರತ ಮತ್ತೆ ಪಾಕ್ ಗಡಿ ಭಾಗದಲ್ಲಿ ಅದರ ಉದ್ವಿಗ್ನತೆ ಮತ್ತೆ ಅದರ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಆಂತರಿಕವಾಗಿ ಕೂಡ ನಾವು ಒಂದಿಷ್ಟು ಕಟ್ಟೆಚ್ಚರವಾಗಿ ಒಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನ ಈಗ ತೆಗೆದುಕೊಳ್ತಾ ಇರೋದು ಅಂತ ಹೇಳಿದ್ರೆ, ಹೆಚ್ಚು ಜನರು ಪ್ರಯಾಣ ಮಾಡುವಂತಹ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಈಗ ತುಂಬಾ ಸೂಕ್ಷ್ಮವಾಗಿ ಒಂದಿಷ್ಟು ಭದ್ರತಾ ದೃಷ್ಟಿಯಿಂದ ಕ್ರಮಗಳನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ವಿಮಾನಗಳಲ್ಲಿ ಸಂಚಾರ ಮಾಡುವಂತವರಿಗೆ 3 ಗಂಟೆಗಳ ಮುಂಚಿತವಾಗಿ ನೀವು ಏರ್ಪೋರ್ಟ್ಗೆ ಬರಬೇಕು ಅಂತೇಳಿ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಚೆಕ್ ಇನ್ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಇರ್ತಾರೆ, ಜೊತೆಗೆ ಒಂದಿಷ್ಟು ಸ್ಕ್ಯಾನಿಂಗ್ ಪ್ರೋಸೆಸ್ ಮತ್ತೆ ಒಂದಿಷ್ಟು ಒಳಗಡೆ ಜನ ಜಾಸ್ತಿ ಇರೋದ್ರಿಂದ ಅವರು ಒಂದು ಚೆಕ್ ಇನ್ ವೇಳೆ ಸ್ಕ್ಯಾನಿಂಗ್ ಮಾಡಬೇಕಾಗಿರುತ್ತೆ, ಮತ್ತೆ ಭದ್ರತಾ ದೃಷ್ಟಿಯಿಂದ ಎಲ್ಲವನ್ನು ಚೆಕ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ಲೋಪದೋಷಗಳಾಗಿರಬಾರ್ದು ಅಥವಾ ಯಾವುದೇ ರೀತಿಯ ಒಂದು ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ 3 ಗಂಟೆಗಳ ಮುಂಚಿತವಾಗಿ ಏರ್ಪೋರ್ಟ್ಗೆ ಬರಬೇಕಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ವಿದೇಶ ಪ್ರಯಾಣ ಆಗಿರ್ಬೋದು ಅಥವಾ ಆಂತರಿಕವಾಗಿ ಬೆಂಗಳೂರು ಏರ್ಪೋರ್ಟ್ ಮುಖಾಂತರ ಹೋಗುವಂತಹ ಪ್ರಯಾಣಿಕರು 3 ಗಂಟೆ ಮುಂಚಿತವಾಗಿ ವಿಮಾನ ನಿಲ್ದಾಣಕ್ಕೆ ಬಂದ್ರೆ ಒಂದಿಷ್ಟು ಭದ್ರತಾ ಸಿಬ್ಬಂದಿಗಳಿಗೆ ಕೂಡ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ. ಅವರು ಕೂಡ ಸೆಕ್ಯೂರಿಟಿ ಚೆಕಿಂಗ್ ನ ನೀಟಾಗಿ ಮಾಡ್ಕೋಬಹುದು. ಮತ್ತೆ ಪ್ರಯಾಣಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಯಾಣಿಕರು ಯಾವುದೇ ರೀತಿಯ ತೊಂದರೆಗಳಾಗದ ರೀತಿಯಲ್ಲೂ ಕೂಡ ಒಂದು ಕ್ರಮವನ್ನ ತೆಗೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಆಡಳಿತ ಮಂಡಳಿ ಈಗ ಒಂದು ಶಿಸ್ತಿನ ಕ್ರಮ ತಗೊಂಡಿದ್ದಾರೆ. ಈಗಾಗಲೇ ಭದ್ರತೆನ ಕೂಡ ಹೆಚ್ಚಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಏನು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಒಂದು ರೀತಿ ಒಂದು ಅವಘಡಗಳು ಸಂಭವಿಸಬಹುದನ್ನ ಒಂದು ಆತಂಕ ಕೂಡ ಈಗ ಆಂತರಿಕವಾಗಿ ಇರೋದ್ರಿಂದ ಅವರು ಕೂಡ ಒಂದು ಭದ್ರತೆನ ತಗೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಸ್ಟಾಫ್ ಆಗಿರ್ಬೋದು ಅಥವಾ ಏರ್ಪೋರ್ಟ್ ನ ಸಿಬ್ಬಂದಿಗಳಾಗಿರ್ಬೋದು ಅವ್ರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಗಿಸಿಕೊಂಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದಿಂದ ಕೂಡ ಒಂದಿಷ್ಟು ಸೂಚನೆಗಳಿದೆ ಅಂತ ಹೇಳಿದ್ರೆ, ಆಂತರಿಕವಾಗಿ ಒಂದಿಷ್ಟು ಭದ್ರತೆಗಳನ್ನ ನೀವು ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಕೊಟ್ಟರ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಡಳಿತ ಮಂಡಳಿಯವರು ಕೂಡ ಈಗ ಒಂದು ಕಾರ್ಯರೂಪವನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ರಕ್ಷತ್, ಥ್ಯಾಂಕ್ ಯು ಭರತ್, ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.